ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತ ರಾಜಶೇಖರ್ ನಿವಾಸಕ್ಕೆ ಬಿಜೆಪಿ ನಾಯಕರು ಭೇಟಿಯನ್ನು ನೀಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ, ಶ್ರೀರಾಮುಲು, ಜನಾರ್ದನ ರೆಡ್ಡಿ ಹಾಗೂ ಗೋವಿಂದ ಕಾರಜೋಳ, ಛಲವಾದಿ ನಾರಾಯಣಸ್ವಾಮಿ ಅವರು ಸೇರಿದಂತೆ ಹಲವು ಪ್ರಮುಖ ನಾಯಕರು ಭೇಟಿ ನೀಡಿದ್ದಾರೆ. ಇನ್ನು ಮೃತನ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ ಕೇಸರಿ ಪಡೆ. ಚೆಕ್ ಸಮೇತ ಬಂದಿರುವ ರೆಡ್ಡಿ ಪತ್ನಿ ಲಕ್ಷ್ಮಿ ಅರುಣ್ ಅವರು ಹೇಳಿದ್ದಾರೆ, ಮೃತರ ಕುಟುಂಬಕ್ಕೆ 10 ಲಕ್ಷ ಚೆಕ್ ನೀಡಿದ ಲಕ್ಷ್ಮಿ ಅವರು ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರ ಏನಿದೆ ಎಂದು ಬಿಜೆಪಿಯವರು ಒಂದು ಕಡೆ ಪ್ರತಿಭಟನೆ ನಡೆಸ್ತಾ ಇದ್ರೆ, ಒಂದು ಕಡೆ ಇದೀಗ ಮೃತ ರಾಜಶೇಖರ್ ನಿವಾಸಕ್ಕೆ ಬಿಜೆಪಿ ನಾಯಕರು ಭೇಟಿಯನ್ನು ನೀಡಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ಸೇರಿದಂತೆ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಇನ್ನು ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಕೂಡ ಇದ್ದಾರೆ. ಗೋವಿಂದ ಕಾರಜೋಳ ಅವರೆಲ್ಲರೂ ಕೂಡ ಭೇಟಿ ನೀಡಿ ಆ ಒಂದು ಮೃತರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳುವಂತಹ ಒಂದು ಕೆಲಸ ಕೂಡ ಆಯಿತು. ಇನ್ನು ಚೆಕ್ ಸಮೇತ ಬಂದಿರುವಂತಹ ರೆಡ್ಡಿ ಪತ್ನಿ ಲಕ್ಷ್ಮಿ ಅರುಣ್ ಅವರೇನಿದ್ದಾರೆ, ಮೃತನ ಕುಟುಂಬಕ್ಕೆ 10 ಲಕ್ಷ ಚೆಕ್ ನೀಡಿದಂತಹ ಲಕ್ಷ್ಮಿ ಅವರು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಕೂಡ ಮಾತನಾಡಿದ್ದಾರೆ. ರಾಜಶೇಖರ್ ಅವರ ಕೊಲೆ ಏನಾಗಿದೆ, ಕಾಂಗ್ರೆಸ್ ಮುಖಂಡರೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ್ನ ಕೊಲೆ ಮಾಡಿರುವಂಥದ್ದು, ಗುಂಡಾರಿಸಿರುವಂಥದ್ದು, ಹಾಗಾಗಿ ಪ್ರಾಣ ಕಳ್ಕೊಂಡಿರುವಂಥದ್ದು. ನಾವಿವತ್ತು ಆರ್ ಅಶೋಕ್ ಅವರು, ಛಲವಾದಿ ಅವರು, ನಮ್ಮ ಕಾರಜೋಳ ಅವರು, ಜನಾರ್ದನ ರೆಡ್ಡಿ, ಶ್ರೀರಾಮುಲು ಅವರು ಎಲ್ಲರೂ ಸೇರಿ ಇವತ್ತು ಆ ಬಡ ಕುಟುಂಬದವ್ರನ್ನ ಭೇಟಿ ಮಾಡಿದ್ದೇವೆ. ಅವ್ರ ತಾಯಿಯನ್ನ ಭೇಟಿ ಮಾಡಿದ್ದೇವೆ. ಅವರು ಒಂದು 10 ಲಕ್ಷ ಪರಿಹಾರವನ್ನು ಕೂಡ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಆದರೆ ಯಾವುದೇ ಪರಿಹಾರ ಅದನ್ನು ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವಿವತ್ತು ಮತ್ತೊಮ್ಮೆ ಆಗ್ರಹಪಡಿಸುವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಚೆಲ್ಲಾಟ ಆಡದೇನೆ ಇದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು, ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ CBI ತನಿಖೆನೇ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಆಗ್ರಹ ಪಡ್ತೀವಿ. ಲಂಚಗೆಟ್ಟ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನ ತೂಚೆ ತೂಗಿತಾ ಇದ್ದಾರೆ. ಈ